ಇದ್ಯಾಕ ಆಗ ಹೋಗೋ ಕೆಲಸ ಅಲ್ಲ, ಕಮಿಷನ್ ಅಂತ 1 ತಿಂಗಳು ಬಾಡಿಗೆ ಹೋದ್ರೆ ಸರಿಯಪ್ಪ. ನಡಿ ರಿಯಲ್ ಎಸ್ಟೇಟ್ ಆಫೀಸ್ ಹತ್ರ ಹೋಗೋಣ. ಅಗರಬತ್ತಿ ಮಾದಪ್ಪ ಹೇಳಿದ್ದನ್ನೇ ನಾನು ಯೋಚನೆ ಮಾಡ್ತಿದ್ದೆ, ಆದ್ರೆ ನಾನ್ ತಿಗಾ ಮುಚ್ಕೊಂಡು ಕೂತಿದ್ದೆ. ಬಟ್ ಅವ್ನ್ ಮಾತಾಡ್ದ. ರಿಯಲ್ ಎಸ್ಟೇಟ್ ಆಫೀಸ್ಗೆ ಅಂತ ಹೊರಟವ್ರು ಯಾಕೋ ದಾರಿ ಮಧ್ಯ ಮೊದಲು ಫೋನ್ ಮಾಡಿ ಆಮೇಲೆ ಹೊರಡೋಣ ಅಂತ ಅನ್ನಿಸ್ತು. ಯಾಕಿರ್ಬೋದು ಅಂತ ನಿಮಗ್ ಗೊತ್ತೇ ಇದೆ. ಹಾಗಾಗಿ ಅನಾಥಾಶ್ರಮದಲ್ಲಿ ಕುತ್ಕೊಂಡು 5-6 ಫೋನ್ ನಂಬರ್ಗಳಲ್ಲಿ ಫಸ್ಟ್ ಫೋನ್ ಹಚ್ಚಿದೆ ಯಶಸ್ವಿನಿ ರಿಯಲ್ ಎಸ್ಟೇಟ್ಗೆ. ರಿಂಗ್ ಆಗ್ತಾ ಇದೆ. ಹಲೋ, ಯಶಸ್ವಿನಿ ರಿಯಲ್ ಎಸ್ಟೇಟ್ ಆಫೀಸಾ? ಹೌದು. ನನ್ನ ಹೆಸರು ಊದ್ಮತಿ ಶಿವಪ್ಪ ಅಂತ. ತಾವು? ರಂಗಾಯಣ ರಘು. ಈ ಫಿಲ್ಮ್ ಆಕ್ಟರ್ ರಂಗಾಯಣ ರಘು ರಿಯಲ್ ಎಸ್ಟೇಟ್ ಆಫೀಸ್ ಬೇರೆ ಓಪನ್ ಮಾಡ್ಕೊಂಡವ್ರ? ಯಾಕೆ ತಂದೆ? ಆ ಕಡೆಯಿಂದ ರಂಗಾಯಣ ರಘು ಅಂತವ್ರ ಕಣೋ. ಈ ಜಗತ್ತಲ್ಲಿ ಒಂದೇ ತರದ ವ್ಯಕ್ತಿ 7 ಜನ ಇರ್ತಾರಂತೆ, ಅಂತದ್ರಲ್ಲಿ ಹೆಸರು ಇರಲ್ವೇನಾ? ಮಾತಾಡ್ ನೋಡು. ಹಲೋ ಸರ್, ನೀವು ಫಿಲ್ಮ್ ಆಕ್ಟರ್ ರಂಗಾಯಣ ರಘುನಾ? ಫೋನ್ ಮಾಡಿದವ್ರಲ್ಲ ಅದನ್ನೇ ಕೇಳ್ತಾರಲ್ರಿ. ಅವ್ರು ಪಾವಗಡ ರಂಗಾಯಣ ರಘು, ನಾನ್ ತುರುವೇಕೆರೆ ರಂಗಾಯಣ ರಘು. ಅವರೇ ಬೇರೆ ನಾನೇ ಬೇರೆ, ಹೆಸರುಗಳಂದೆ. ಓ ಸಾರಿ ಸರ್. ಸರ್, 3 ಬೆಡ್ರೂಮ್ ಹೌಸ್ ಬಾಡಿಗೆ ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಬಾಡಿಗೆ ಎಷ್ಟರಲ್ಲಿ ಇರ್ಬೇಕು? 2,000 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಆದ್ರೆ ನಾ ಹೇಳೋ ಮಾತನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಸರ್. ಹೇಳಿ. ನಾವು 4 ಜನ ಫ್ರೆಂಡ್ಸ್, 3 ಜನ ಹುಡುಗರು, 1 ಹುಡುಗಿ. ಯಾರಿಗೂ ಮದುವೆ ಆಗಿಲ್ಲ, ಬಾಡಿಗೆ ಮನೆ ಬೇಕಿತ್ತು. ಏನು, 3 ಹುಡುಗರು 1 ಹುಡುಗಿನ? ಹಂಗಾರ ಒಂದ್ ಕೆಲಸ ಮಾಡ್ರಿ, ಬರ್ತಾ ದಾರಿನಲ್ಲಿ ಯಾವ್ದಾದ್ರು ಮೆಡಿಕಲ್ ಸ್ಟೋರ್ ಸಿಕ್ಕಿದ್ರೆ 4-5 ಕಾಂಡೋಮ್ ಪ್ಯಾಕೆಟ್ ತಗೊಂಡು ಆಲಮುನ್ ಚೌಲ್ಟ್ರಿ ಹಿಂದ್ಗಡೆ ದೊಡ್ಡ ಗೋಡ ಇದೆಯಲ್ಲ, ಅದ್ರಿಂದ ಬಂದ್ಬಿಡಿ, ನಿಮಗ್ ಮನೆ ಕೊಡಿಸ್ತೀನಿ. ಇಳೇ ಫೋನು. ಏನಂತೋ? ಏನಿಲ್ಲ ಬಿಡಮ್ಮ. ಪರವಾಗಿಲ್ಲ ಹೇಳು, ಆಡೋರ್ ಮಾತ್ ನಮ್ಗೇನು ಹೊಸ್ತೆ? ಹೀಗೀಗೆ ಅಂತ ವಿಷಯ ಹೇಳಿದ್ದಕ್ಕೆ ಕಾಂಡೋಮ್ ಪ್ಯಾಕೆಟ್ ತಗೊಂಡ್ ಗೋಡೆ ಹತ್ರ ಬಾ ಅಂತವನೆ.